ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಒಂದು ಏನಾದರೂ ಐಕಾನಿಕ್ ಸ್ಮಾರ್ಟ್ ಸಿಟಿಯಲ್ಲಿ ಆಗಿದ್ದು ಅನ್ನುವಂಥ ಗುರುತಿಡಿಯುವಂಥ ಕೆಲಸ ಆಗಬೇಕು ಅನ್ನುವಂಥ ಕಾರಣದಿಂದ ಭಾಳಷ್ಟು ಸಭೆ ಇತ್ಯಾದಿ ಮಾಡಿ ಪ್ರಯತ್ನಗಳನ್ನು ಮಾಡಿ ಇಲ್ಲಿ ಒಂದು ಉತ್ತಮವಾದಂಥ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ಮಾಡಬೇಕು ಅನ್ನುವಂಥದ್ದು ನಾವು ವಿಚಾರ ಮಾಡಿದ್ವಿ. ಇದೇ ದುಡ್ಡು ಇಲ್ಲೇ ನಾವು ಸುಮಾರು 180 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಇದರ ಮೊದಲು ಇಲ್ಲಿರುವ ಆ ಸಂದರ್ಭದಲ್ಲಿದ್ದಂಥ ನಮ್ಮ ಮಾಧ್ಯಮದ ಮಿತ್ರರಿಗೆ ಗೊತ್ತಿರಬಹುದು, ಇದು ಸಹಿತ ಒಂದಿಷ್ಟು ರೋಡು ಮತ್ತು ಆ ಹೊಸೂರದಲ್ಲಿನ ಕಾಂಪ್ಲೆಕ್ಸ್ ಕಟ್ಟಿ ಬಾಡಿಗೆ ಕೊಡ್ತೀವಿ ಅಂತ ಹೊರಟಿದ್ದರು. 16ನೇ ಇಸ್ವಿಯಲ್ಲಿ ಸ್ಮಾರ್ಟ್ ಸಿಟಿ 2016ದಲ್ಲಿ ಮೋದಿಯವರ ಮೊದಲನೇ ಅವಧಿಯಲ್ಲಿ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮ ಶುರುವಾಯಿತು. ಆವಾಗ ಕರ್ನಾಟಕದಲ್ಲಿ ನಾವು ಸರ್ಕಾರದಲ್ಲಿ ಇರಲಿಲ್ಲ. ರಾಜ್ಯ ಸರ್ಕಾರದ ಅವತ್ತಿನ ತೀರ್ಮಾನದಂತೆ ಒಂದಿಷ್ಟು ರಸ್ತೆಗಳು ಮತ್ತು ಸುಮಾರು ಒಂದು 100 ಕೋಟಿ ರೂಪಾಯಿಗಿಂತ ಹೆಚ್ಚು ಕಾಂಪ್ಲೆಕ್ಸ್ ಕಟ್ಟವ್ರಿದ್ದಾರೆ. ನಾನು ಹೇಳಿದ ಕಾಂಪ್ಲೆಕ್ಸ್ ಆನಂತರ 19ರಲ್ಲಿ ನಾನು ಮಂತ್ರಿ ಆದ ನಂತರ ಸಮಗ್ರವಾದಂಥ ಸಭೆ ತೆಗೆದುಕೊಂಡು ಸ್ಮಾರ್ಟ್ ಸಿಟಿ MD ಮತ್ತು ಸ್ಮಾರ್ಟ್ ಸಿಟಿಗೆ ಯಾರು ಅವತ್ತಿನ ಸಂದರ್ಭದಲ್ಲಿ ಇನ್ಚಾರ್ಜ್ ಸೆಕ್ರೆಟರಿ ಎಲ್ಲ ಇದ್ದರು, ಅವರೆಲ್ಲರನ್ನೂ ಅನೇಕ ಬಾರಿ ಸಭೆ ಕರೆದು ಕೊನೆಗೆ ಆ ಕಮರ್ಷಿಯಲ್ ಕಾಂಪ್ಲೆಕ್ಸದ ಒಂದು ಯೋಜನೆಯನ್ನು ರದ್ದುಪಡಿಸಿ ಆನಂತರ ಇಲ್ಲಿ ಒಂದು ಸಂಪೂರ್ಣವಾದಂಥ ಬಹು ಉಪಯೋಗಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಇವತ್ತು ಕೆಲಸ ಮುಗಿಯುವ ಹಂತದಲ್ಲಿ ಬಂದಿರುವಂಥದ್ದಕ್ಕೆ ಭಾಳ ತೆಗೆದುಕೊಂಡಂಥ ನಿರ್ಣಯ ಭಾಳ ಒಳ್ಳೆಯದಿತ್ತು, ಸಮಾಧಾನಕರ.